ನಮ್ಮ ಮೊಬೈಲ್ನಿಂದ ನಮ್ಮ ಫೋಟೋಗಳು ಅಥವಾ ಡೌನ್ಲೋಡ್ ಮಾಡಿರೋ ಸಿನಿಮಾಗಳೇ ಡಿಲೀಟ್ ಆಗಿಬಿಟ್ರೆ ತಲೆ ಕೆಡಿಸ್ಕೊಂಡ್ಬಿಡ್ತೀವಿ. ಅಂಥದ್ರಲ್ಲಿ ಕೋಟಿ ಕೋಟಿ ಬಂಡವಾಳ ಹಾಕಿ ಸಿನಿಮಾ ಮಾಡಿ ರಿಲೀಸ್ಗೆ ಸಿದ್ಧತೆ ಮಾಡಿಕೊಳ್ಳುವಾಗ ಆ ಸಿನಿಮಾ ಸೇವ್ ಮಾಡಿಟ್ಟಿದ್ದ ಹಾರ್ಡ್ ಡಿಸ್ಕ್ ಕಳೆದು ಹೋದರೆ ಹೇಗಿರಬೇಡ ಅಲ್ವಾ? ಹೌದು, ಇದೇ ಪರಿಸ್ಥಿತಿ ಈಗ ಮಂಚು ಮನೋಜ್ ನಟನೆಯ ಕಣ್ಣಪ್ಪ ಸಿನಿಮಾಗೆ ಬಂದಿದೆ. ಇದು ಸಾಮಾನ್ಯ ಸಿನಿಮಾ ಅಲ್ಲ, ನೂರಾರು ಕೋಟಿ ಬಂಡವಾಳ ಹಾಕಿ ಎಲ್ಲಾ ಭಾಷೆಯ ಪ್ರಮುಖ ಸ್ಟಾರ್ ನಟರು ಅಭಿನಯಿಸಿರುವ ಬಹುನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾ. ಈಗ ನೋಡಿದ್ರೆ ನೂರಾರು ಕೋಟಿ ಬಜೆಟ್ನ ಪೌರಾಣಿಕ ಸಿನಿಮಾದ ಹಾರ್ಡ್ ಡ್ರೈವ್ ಕಳುವಾಗಿದೆ. ಇದರಿಂದಾಗಿ ಬಹುನಿರೀಕ್ಷಿತ ಈ ಸಿನಿಮಾ ಕಳ್ಳರ ಪಾಲಾದಂತಾಗಿದೆ. ಈಗ ಕಳುವಾಗಿರುವ 2 ಹಾರ್ಡ್ ಡಿಸ್ಕ್ಗಳಲ್ಲಿ ಸಿನಿಮಾಕ್ಕೆ ಸಂಬಂಧಿಸಿದ ಫೈನಲ್ VFX ದೃಶ್ಯಗಳಿದ್ವಂತೆ. ಯಾರೋ ಗೊತ್ತಿರುವ ಕಿಡಿಗೇಡಿಗಳೇ ಕಚೇರಿಗೆ ನುಗ್ಗಿ ಹಾರ್ಡ್ ಡ್ರೈವ್ಗಳನ್ನು ಕದ್ದಿದ್ದಾರೆ ಅಂತ ದೂರು ದಾಖಲಾಗಿದೆ. ಹೈದರಾಬಾದ್ನ ಫಿಲ್ಮ್ ನಗರ್ ಪೊಲೀಸ್ ಠಾಣೆಯಲ್ಲಿ ಕಣ್ಣಪ್ಪ ಸಿನಿಮಾದ ನಿರ್ಮಾಪಕರು ಈ ಬಗ್ಗೆ ದೂರು ದಾಖಲಿಸಿದ್ದಾರೆ. ಮುಂಬೈನ HIVE ಸ್ಟುಡಿಯೋನಲ್ಲಿ ಕಣ್ಣಪ್ಪ ಚಿತ್ರದ VFX ಕೆಲಸವನ್ನು ಮಾಡಿಸಲಾಗಿತ್ತು. ಇದಕ್ಕಾಗಿ ಕೋಟಿ ಕೋಟಿ ಖರ್ಚು ಮಾಡಲಾಗಿತ್ತು. ಈ ಚಿತ್ರದ VFX ಕಂಟೆಂಟ್ಗಳಿದ್ದ 2 ಹಾರ್ಡ್ ಡಿಸ್ಕ್ಗಳನ್ನು HIVE ಸ್ಟುಡಿಯೋನವರು ಕೊರಿಯರ್ ಮೂಲಕ ಹೈದರಾಬಾದ್ನ ಫಿಲ್ಮ್ ನಗರ್ನ 4 ಫ್ರೇಮ್ಸ್ ಸ್ಟುಡಿಯೋಗೆ ಕಳಿಸಿಕೊಟ್ಟಿದ್ದಾರೆ. ಆ ಹಾರ್ಡ್ ಡಿಸ್ಕ್ ಇದ್ದ ಕೊರಿಯರ್ ಅನ್ನ ರಘು ಎಂಬ ವ್ಯಕ್ತಿ ಪಡೆದುಕೊಂಡಿದ್ದಾರೆ. ನಂತರ ಈ 2 ಹಾರ್ಡ್ ಡಿಸ್ಕ್ಗಳನ್ನು ಚರಿತಾ ಎನ್ನುವ ಹೆಸರಿನ ಯುವತಿಗೆ ರಘು ಕೊಟ್ಟಿದ್ದಾರಂತೆ. ಆದರೆ ಈಗ ರಘು ಮತ್ತು ಚರಿತಾ ಇಬ್ಬರು ನಾಪತ್ತೆಯಾಗಿದ್ದು ಚಿತ್ರದ ನಿರ್ಮಾಪಕರು ತಲೆ ಕೆಡಿಸಿಕೊಂಡಿದ್ದಾರೆ. ವಿಷ್ಣು ಮತ್ತು ಮನೋಜ್ ನಟ ಮೋಹನ್ ಬಾಬು ಅವರ ಮಕ್ಕಳು. ಇತ್ತೀಚೆಗೆ ಮನೋಜ್ ತಂದೆ ಮೋಹನ್ ಬಾಬು ಜೊತೆ ಜಗಳ ಆಡಿಕೊಂಡು ಮನೆ ಬಿಟ್ಟು ಹೋಗಿದ್ರು. ಇದೀಗ ಕಣ್ಣಪ್ಪ ಚಿತ್ರದ ಹಾರ್ಡ್ ಡಿಸ್ಕ್ ಕಳ್ಳತನಕ್ಕೆ ಸಂಬಂಧಿಸಿದಂತೆ ತೆಲುಗು ನಟ ವಿಷ್ಣು ಮಂಚು ತಮ್ಮ ಸಹೋದರ ಮನೋಜ್ ಮಂಚು ಅವರ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ. ಕಳೆದ ಕೆಲವು ತಿಂಗಳುಗಳಿಂದ ಸಹೋದರರು ಕೌಟುಂಬಿಕ ಕಲಹದಲ್ಲಿ ಭಾಗಿಯಾಗಿದ್ರು. ಇದರ ಪರಿಣಾಮ ಮನೋಜ್ ಅವರನ್ನ ತಂದೆ ಮೋಹನ್ ಬಾಬು ಮನೆಯಿಂದ ಹೊರಹಾಕಿದ್ರು. ಹಾರ್ಡ್ ಡಿಸ್ಕ್ ಕದ್ದಿದ್ದಾರೆ ಎನ್ನಲಾದ ರಘು ಮತ್ತು ಚರಿತಾ ಎಂಬ ಇಬ್ಬರು ವ್ಯಕ್ತಿಗಳು ಮನೋಜ್ಗಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ವಿಷ್ಣು ಆರೋಪಿಸ್ತಾ ಇದ್ದಾರೆ. ಎಲ್ಲಾ ಸಮಸ್ಯೆಗಳ ನಡುವೆಯೂ ವಿಷ್ಣು ಮಂಚು ನಟನೆಯ ಕಣ್ಣಪ್ಪ ಚಿತ್ರ ಜೂನ್ 27ಕ್ಕೆ ಬಹುಭಾಷೆಗಳಲ್ಲಿ ರಿಲೀಸ್ಗೆ ಸಜ್ಜಾಗಿದೆ. ಈ ಚಿತ್ರದ ಪ್ರಚಾರಕ್ಕಾಗಿ ಮೋಹನ್ ಬಾಬು, ವಿಷ್ಣು ಮಂಚು ಬೆಂಗಳೂರಿಗೆ ಆಗಮಿಸಿದ್ದು ಶಿವಣ್ಣ ಕೂಡ ಸಾಥ್ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಶಿವಣ್ಣ ಮಾತನಾಡಿ, ಕಣ್ಣಪ್ಪ ಚಿತ್ರ ಮಾಡಲು ಧೈರ್ಯ ಬೇಕು. ವಿಷ್ಣು ಮಂಚು ಅವರು ಭಕ್ತಿಯಿಂದ ಚಿತ್ರ ಮಾಡಿದ್ದಾರೆ. ಚಿತ್ರದ ಲುಕ್ ಅದ್ಭುತವಾಗಿ ಮೂಡಿಬಂದಿದೆ. ವಿಷ್ಣು ಈ ರೀತಿಯ ಸಿನಿಮಾ ಮಾಡಿದ್ದಕ್ಕೆ ಅವರ ಮೇಲಿನ ಗೌರವ ಹೆಚ್ಚಾಯಿತು ಎಂದಿದ್ದಾರೆ. ನಾನು ಕಣ್ಣಪ್ಪ ಚಿತ್ರದಲ್ಲಿ ಶಿವನ ಪಾತ್ರದಲ್ಲಿ ನಟಿಸಬೇಕಿತ್ತು, ಆದರೆ ಡೇಟ್ ಹೊಂದಾಣಿಕೆ ಆಗದ ಕಾರಣ ನಟಿಸಲು ಆಗಲಿಲ್ಲ. ಸಂಭಾವನೆ ಕೊಡಲಿಲ್ಲ ಅಂದ್ರೂ ನಿಮ್ಮೊಂದಿಗೆ ನಟಿಸುತ್ತಿದ್ದೇನೆ. ನಿಮ್ಮ ಜೊತೆ ನಟಿಸೋದೇ ಒಂದು ಖುಷಿ, ಅದಕ್ಕೆ ಸಂಭಾವನೆ ಬೇಕಿಲ್ಲ. ವಿಲನ್ ಆಗಿ ನಟಿಸಲ್ಲ, ಅದ್ರ ಬದಲು ಒಂದು ಒಳ್ಳೆಯ ಪಾತ್ರ ಮಾಡೋಣ ಮೋಹನ್ ಅಂಕಲ್ ಎಂದ್ರು ಶಿವಣ್ಣ. ಚಿತ್ರವನ್ನ ಮೊದಲ ದಿನವೇ ನೋಡೋದಾಗಿ ಹೇಳಿದ್ರು. ಜೂನ್ 27ರಂದು ಕಣ್ಣಪ್ಪ ಸಿನಿಮಾ ರಿಲೀಸ್ ಆಗಲು ಸಿದ್ಧತೆ ನಡೆಸಿದೆ. ಇಂತಹ ಹೊತ್ತಲ್ಲೇ ಈ ಚಿತ್ರದ ಫುಟೇಜ್ ಇದ್ದ ಹಾರ್ಡ್ ಡ್ರೈವ್ ಮಿಸ್ ಆಗಿದೆ. ಇಬ್ಬರು ಹಾರ್ಡ್ ಡ್ರೈವ್ ಕದ್ದೊಯ್ದಿದ್ದಾರೆ ಅಂತ ಚಿತ್ರತಂಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದೆ. ವಿಷ್ಣು ತಂದೆ ಮೋಹನ್ ಬಾಬು ತಮ್ಮದೇ 24 ಫ್ರೇಮ್ಸ್ ಫ್ಯಾಕ್ಟರಿ ಬ್ಯಾನರ್ ನಡಿಯಲ್ಲಿ ಚಿತ್ರ ಪೌರಾಣಿಕ ಕಥಾ ಹಂದರದ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಕಣ್ಣಪ್ಪ ಸಿನಿಮಾ ಬೇಡರ ಕಣ್ಣಪ್ಪ ಕಥೆಯನ್ನ ಆಧರಿಸಿದ್ದು. ಸಿನಿಮಾದಲ್ಲಿ ಮಂಚು ಮನೋಜ್ ನಾಯಕನಾದರೆ ಸಿನಿಮಾ ನಿರ್ಮಾಣ ಮಾಡಿರುವುದು ಅವರ ತಂದೆ ಮೋಹನ್ ಬಾಬು. ಸಿನಿಮಾದ ಚಿತ್ರೀಕರಣವನ್ನ ನ್ಯೂಜಿಲೆಂಡ್, ಹೈದರಾಬಾದ್ ಇನ್ನೂ ಹಲವು ಕಡೆ ಮಾಡಲಾಗಿದೆ. ಸಿನಿಮಾದಲ್ಲಿ ಪ್ರಭಾಸ್, ಬಾಲಿವುಡ್ ನಟ ಅಕ್ಷಯ್ ಕುಮಾರ್, ಮೋಹನ್ ಲಾಲ್ ಇನ್ನೂ ಹಲವರು ನಟಿಸಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.